ನಮಸ್ತೆ ರೈತ ಬಾಂಧವರೇ. ಕೇಬಲ್ ಕಳ್ಳರ ಉಪಟಳಕ್ಕೆ ಬೇಸತ್ತು ಪೊಲೀಸ್ ಇಲಾಖೆಯ ಮೊರೆ ಹೋದ ಕಲಮರಳ್ಳಿ ಗ್ರಾಮಸ್ಥರು. ಮೂರೆಲ್ಲ ರೈತರೆಲ್ಲ ಕೇಬಲ್ ಎಲ್ಲ ಕಟ್ ಮಾಡ್ಕೊಂಡವ್ರೆ. ಒಂದು ಕೇಬಲ್ ಎಲ್ಲ ಹಿಂಗೆ ಕಟ್ ಮಾಡ್ಕೊಂಡ್ರೆ ಏನು ಮಾಡ್ಬೇಕು? ಈ ಪೊಲೀಸರು ಹಿಂಗೆ ಬರ್ತಾರೆ, ಅದೇ ಹೋಗ್ತಾರೆ. ಅವ್ರು ಏನು ಕ್ಲಿಯರ್ ಮಾಹಿತಿ ಏನಂಬುದು ಕಂಡು ಹಿಡಿಯೋಲ್ಲ. ಕಾಲಗೊಂಡು ಮನೆಯೆಲ್ಲ ಯಾವ ಟ್ಯಾಟೀಸ್ ಎಲ್ಲ ಅಡ್ಡಾಡ್ತಾರೆ. ನಾವು ಯಾವ ಅಂತ ಕಂಡು ಹಿಡ್ಬೇಕು ರೈತರು? ಅದಕ್ಕೋಸ್ಕರ ನೀವು ಏನಾದರೂ ಮಾಡಿ ನಮಗೆ ಇದನ್ನು ಸ್ವಲ್ಪ ಸಹಾಯ ಮಾಡಿಕೊಡ್ರಿ. ಸಹಾಯ ಮಾಡಿಕೊಡ್ರಿ. ಕೆಟ್ಟ ಮಂಗಿ ಬಿದ್ದೋಗೈತೆ, ಬಿರುಕ್ಬಿಟ್ಟೈತೆ, ಎಲ್ಲ ಬಿರುಕ್ಬಿಟ್ಟು ಎಲ್ಲ ನೀರೆಲ್ಲ ಹತ್ತ ಹೋಗ್ಬಿಟ್ಟು ಸರಿಯಾಗಿ ನೀರು ನಾವು ಏನು ಮಾಡಬೇಕು? ಕೇಬಲ್ ನೋಡಿ ದಿನ ಕಿತ್ಕೊಂಡು ಹೋಗ್ತಾರೆ. ನಾವು ಯಾರನ್ನು ಕೇಳಬೇಕು? ನಾವು ಕೊಂಬೆ ಕೊಟ್ಟರೆ ನೀವು ಬರೋದಿಲ್ಲ. ಮಾಹಿತಿಗೆ ಏನು ಮಾಡಿದ್ರು? ಮಾಹಿತಿ ಬರೋದು ನೀವು ಪಡಿ ನೀವು ಒಪ್ಕೊಂಡಿರ್ತೀರ. ಇದಕ್ಕೇನಾದರೂ ಮಾಡಿ ಸಹಕಾರ ಮಾಡಿಕೊಡ್ರಿ ಎಮ್ ಎಲ್ ಎ ಸಾಹೇಬರು. ಸಿದ್ದೇಶ್ವರ ಸಾಲುಂಟೆ ಪಕ್ಕದಾಗೆ ಕೇಬಲ್ ಕಳ್ತನ ಐತೆ. ಸುಮಾರು ಮೊನ್ನೆ ರಾತ್ರಿ ಕಲಮರಳ್ಳಿ ಟಿ ರಮೇಶಂದು ಒಂದು, ಎಂ ರಂಗಸ್ವಾಮಿದೊಂದು, ಜಯರಾಮಣ್ಣಂದೊಂದು, ವರ್ಲತ್ತ ರವಿಯಣ್ಣಂದೊಂದು, ತಿರ್ಗಾ ಪ್ರಸನ್ನ ತಿಪ್ಪಸ್ವಾಮಿ 6 ಜನದವು ಕೇಬಲ್ಲು 25 ಮೀಟ್ರ್ ಒಬ್ಬೊಬ್ರದ್ದು ಕಟ್ ಮಾಡ್ಯಾರೆ. ಇಲ್ಲಿ ಸುಮಾರು ಜನದವು ಕಳ್ತನ ಆಗಿಲ್ಲ. ಆದಷ್ಟು ನೋಡಿ ಒಂದು ಸ್ವಲ್ಪ ಜವಾಬ್ದಾರಿ ತಗೊಳ್ರಿ. ಭಾಳ ನಮಗೆ ರೈತರಿಗೆ ಭಾಳ ತೊಂದರೆ ಮಾಡ್ತಿದ್ದಾರೆ. ಇಲ್ಲೆಲ್ಲ ನಿದ್ದೆ ಮಾಡ್ತಿಲ್ಲ. ಹೊಸ್ದಾಗೆಲ್ಲ ಸಾಲ ಮಾಡಿ 15-20 ಲಕ್ಷ ಸಾಲ ಮಾಡ್ಕೊಂಡವ್ರೆ. ಅವ್ರು ಹಿಂಸೆ ಅಂದರೆ ತುಂಬ ಕೂಳೆಲ್ಲ, ಕುಡಿಯೋ ನೀರಲ್ಲ, ಮಳೆ ಇಲ್ಲ, ಕೇತ್ ಮೇಲೆ ಒಡೆದು ನೀರು ಹೋಗ್ತದವೆ. ಅದರಿಂದ ಭಾಳ ತೊಂದರೆ ಆಗೈತೆ ಅಂದರೆ ಹೇಳ್ಬಾರ್ದು ರೈತರಿಗೆ. ಒಂದು ಸ್ವಲ್ಪ ಗಮನಕ್ಕೆ ತಗೊಂಡ್ರೆ ತುಂಬ ಒಳ್ಳೇದಾಗ್ತದೆ ನೋಡಿ ನಮಗೆ ರೈತರಿಗೆ. ಅದನ್ನೊಂದು ಮನೋಭಾವನೆ ಕೇಳ್ತಾಯಿದ್ದೀವಿ ನಾವು. ಸುಮಾರು ಕೇಬಲ್ಲು ಕಳ್ತನ ಆಯ್ದು ಅಂದರೆ ಲೆಕ್ಕ ಇಲ್ಲ, ಅಷ್ಟೊಂದು ಕಳ್ತನ ಆಗಿಬಿಟ್ಟದು ನಮ್ಮ ಚಳ್ಳಕೆರೆ ತಾಲೂಕು ಕಲಮರಳ್ಳಿಗೆ. ಒಬ್ಬರು ಅಬ್ಸರ್ವ್ ಮಾಡಿ ನೋಡ್ತಿಲ್ಲ, ಅದು ಹೆಂಗೆ ಮಾಡ್ತಾರೆ ಏನಂಬುದು ಒಬ್ರಿಗೆ ಗೊತ್ತಾಗ್ತಿಲ್ಲ. ಒಂದೊಂದು ಅಡಿ ಕೇಬಲ್ಲು 180 ರೂಪಾಯಿ, 120, 130 ಗಟ್ಟಲೆ ತಾಂಬಂದು ಹಾಕ್ತಾರೆ. ಸುಮಾರು ಅಲ್ಲಿ ಒಂದು 19 ಜನದ ಕಟ್ ಮಾಡ್ಯಾರೆ. ರೋಸಿ CC ಕ್ಯಾಮ್ರಾ ಹಾಕಿದ್ರು, CC ಕ್ಯಾಮ್ರಾ ಹಾಕಿದ್ರೆ ಬಿಡ್ತಿಲ್ಲ, ಹಂಗೆ ಕಟ್ ಮಾಡ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಆಲೆ ರೋಸಿ ಪುಡಿ ರೋಸಿಬಿಟ್ಟಿದ್ವಿ. ಅದಕ್ಕಿಂತ ಕೇಬಲ್ ತಾಣೋಕ್ಕಿಂತ ನಾವು ಮೋಟ್ರ್ ಪಂಪ್ ತಾಣಬಿಟ್ರೆ ತುಂಬ ಒಳ್ಳೇದಾಗುತ್ತೆ. ಎಲ್ಲ ಇಕ್ಕೊಂಬಿಟ್ಟು ಮನೆಗೆ ಸುಮ್ಮನೆ ಆರಾಮಾಗಿ ಜೀವನ ಮಾಡ್ತೀವಿ. ಇಷ್ಟೊಂದು ಕ್ರಮ ತಗೊಂಡು ಒಂದು ರೈತರಿಗೆ ಒಂದು ಅನುಕೂಲ ಮಾಡ್ಕೊಂಡು ಕೊಡ್ರಿ ಸಾಕು ನಮಗೆ. ಇಷ್ಟೇ ನಮಗೆ. ಕೇಬಲ್ಲು ಕಳ್ತನ ಆಗೈತೆ. ನಿನ್ನೆ ಬೆಳಗ್ಗೆ 10:30-11 ಗಂಟೆಗೆ ಹೋಯ್ತು ಸ್ಟೇಷನ್ ಹತ್ರ. ಸಾಣಿಕೆರೆಗೆ ಹೋದ್ವಿ. ಸಾಣಿಕೆರೆಗೆ ಇಲ್ಲಿ ಬೇಡ, ಚಳ್ಳಕೆರೆಗೆ ಹೋಗ್ರಿ ಅಂತ ಹೇಳಿದರು. ಅಲ್ಲಿ ಬೆಳಗ್ಗೆ 10:30-11 ಗಂಟೆಯಿಂದ ಕಾದ್ವಿ, ಸಾಹೇಬರು ಬಂದಿರಲ್ಲ. ಆದಷ್ಟು ಈ ಕಳ್ಳರನ್ನ ಕೇಬಲ್ ಕಳ್ತನ ಮಾಡೋರು ಹಿಡಿದ್ಬಿಟ್ಟು ಏನೋ ಒಂದು ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಸಾಹೇಬ್ರಿಗೆಲ್ಲ ತುಂಬ ಟ್ಯಾಂಕ್ಸ್ ಆಗುತ್ತೆ ನೋಡಪ್ಪ. ಕಲಮರಳ್ಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹುಲಿಕುಂಟ ಪೋಸ್ಟ್ ಕಲಮರಳ್ಳಿ. ಇಲ್ಲಿ ನಾವು ಇವತ್ತು ರೈತರು ಪಂಪ್ ಸೆಟ್ ಹಾಕಿದ್ವಿ. ಹೊರಗಡೆಗೆ ಪಂಪ್ ಸೆಟ್ ಹಾಕಿದ್ವಿ. ನಾನು SLNS ಬಸ್ ತೊಳಿತೀನಿ, ನಾಣಪುರದಾಗೆ ವಿಜಯಲಕ್ಷ್ಮಿ ಕಳಿತೀನಿ. ನೈಟಾಗಿ ಬಸ್ ತೊಳೆದು ದುಡಿದು ಪಂಪ್ ಸೆಟ್ ಹಾಕಿದ್ನಿ. 4 ಲಕ್ಷ ಸಾಲ ಮಾಡಿ ಹಾಕ್ಸಿದ್ನಿ. ಅದು ನಮಗೆ ಇವತ್ತು ಮೆಕ್ಕೆಜೋಳ ಕಡ್ಲೆಗಿಡ ಹಾಕಿದ್ವಿ. ಕೇಬಲ್ ಕಟ್ ಮಾಡಿದ್ದಾವೆ, ಅದು ಒಣಗ್ತದವೆ, ನೀರಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ. ನಾವು ಸಾಲ ಮಾಡ್ಕೊಂಡು ಎಲ್ಲ ಭಾಳ ಸಮಸ್ಯೆ ಐತೆ. ಆಮೇಲೆ ಸೆಗ್ಡೆ ನೀರು ಹೋಗ್ತದವೆ. ರೈತರು ಭಾಳ ಸಮಸ್ಯೆ. ಒಂದು ನಮಗೆ ಒಂದು ಅನುಕೂಲ ಮಾಡಿಕೊಡ್ರಿ. ನಮಸ್ತೆ, ಥ್ಯಾಂಕ್ಸ್. ನಮಸ್ಕಾರ ರೈತ ಬಂಧುಗಳೇ. ಚಳ್ಳಕೆರೆ ತಾಲೂಕು ಕಲಮರಳ್ಳಿ ಗ್ರಾಮದ ರೈತ ಮುಖಂಡರು ಮಾತಾಡ್ತಾ ಇರೋದು. ಇಲ್ಲಿ ನಿರಂತರವಾಗಿ ನಡೀತಿರುವಂತಹ ಈ ಕೇಬಲ್ ಕಳ್ತನ ಜಾಲ ನೀವು ನೋಡ್ತಾ ಇರ್ಬೋದು. ಇದೊಂದು ವ್ಯವಸ್ಥಿತ ಜಾಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಭಾಳ ದಿವಸಗಳಿಂದ, ಭಾಳ ವರ್ಷಗಳಿಂದ ನಿರಂತರವಾಗಿ ಸುತ್ತಮುತ್ತ ಭಾಗ ಕಲಮರಳ್ಳಿ, ಹುಲಿಕುಂಟೆ, ವಡ್ರಟ್ಟಿ, ದಿನ್ನೆ, ಈ ಕಡೆ ಭಾಗದಲ್ಲಿ ಬರ್ಲತ್ತು, ಹೊಸಳ್ಳಿ, ಶಿಡ್ಲಿಂಗಕೋಟ, ಈ ಸುತ್ತಮುತ್ತ ಭಾಗ ಸರೌಂಡಿಂಗು, ಅದರಲ್ಲೂ ಕಲಮರಳ್ಳಿ ಭಾಗದ ಮುಖ್ಯವಾಗಿ ಕಲಮರಳ್ಳಿ ಸುತ್ತ ಇರುವ ಆಲ್ಮೋಸ್ಟ್ ಎಲ್ಲ ರೈತರ ಮುಖ್ಯವಾಗಿ ಪಂಪ್ಸೆಟ್ನ ಕೇಬಲ್ಗಳು ಕಳ್ತನ ನಿರಂತರವಾಗಿ ನಡೆದಿದೆ. ಅದು ಕೆಲವು ಭಾಗಗಳನ್ನ ಬಿಟ್ಟು ರೈತರು ಮನೆಯಲ್ಲಿರ್ತಾರೆ. ಆ ಸಮಯದಲ್ಲಿ ಈ ಕೇಬಲ್ ಕಳ್ಳರು ಒಂದು ವ್ಯವಸ್ಥಿತ ಜಾಲ ಇದೊಂದು ಬಹಳ ದಿವಸದಿಂದ ಇಲ್ಲಿ ಒಂದು ಕಾರ್ಯಪ್ರವೃತ್ತರಾಗಿ ಕೇಬಲ್ ಕಳ್ತನ ಮಾಡ್ತಿದ್ದಾರೆ. ಇದರಿಂದ ರೈತರಿಗೆ ತುಂಬಲಾರದ ನಷ್ಟ. ಅದು ತುಂಬ
ಕಾಸ್ಟ್ಲಿ ಕೇಬಲ್ ಆಗಿರೋದ್ರಿಂದ ಅದನ್ನು ಮತ್ತೆ ಮತ್ತೆ ಅದನ್ನು ತಂದು ಹಾಕೋದು ರೈತರಿಗೆ ಬಹಳ ವೆಚ್ಚದ ಕೆಲಸ. ಹಾಗಾಗಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯವರು ಕ್ಷಿಪ್ರ ಕಾರ್ಯಾಚರಣೆಯನ್ನು ಕೈಗೊಂಡು ಆ ವ್ಯವಸ್ಥಿತ ಕೇಬಲ್ ಕಳ್ಳರ ಜಾಲ ಏನಿದೆ ಅದನ್ನು ಅವ್ರನ್ನ ಮುಟ್ಗೋಲಾಗಿ ಹಿಡಿಬೇಕು ಅಂತೇಳಿ ನಾವು ಗ್ರಾಮಸ್ಥರ ಪರವಾಗಿ ಮನವಿ ಮಾಡ್ಕೊತೀವಿ.